ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಸಂಘರ್ಷ ಇನ್ನೂ ಕೂಡ ಮುಂದುವರಿತಾ ಇದೆ. ಮುಂದೆ ಕಾಂಗ್ರೆಸ್ ಸರ್ಕಾರ ಬರೋದು ತುಂಬಾ ಕಷ್ಟ ಅಂತ ಕಾಂಗ್ರೆಸ್ನ ಒಬ್ಬ MLA ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ರೀತಿಯಾಗಿ ನಡೆದುಕೊಂಡ್ರೆ ಈ ವಿಚಾರವಾಗಿ ಇನ್ನೂ ಕೂಡ ಸಂಘರ್ಷ ಮುಂದುವರೆದಿದ್ದೇ ಆದ್ರೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದು ಕಷ್ಟ ಆಗುತ್ತೆ. ಇನ್ನರ್ ಮೀಟಿಂಗ್ ಬೆನ್ನಲ್ಲೇ ಶಾಸಕ ಬಾಲಕೃಷ್ಣ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನೀಗಿದೆ ಕೆಲವೊಂದು ಚರ್ಚೆಗಳು ಅದು ಮುಂದುವರಿಬಾರದು ಅಂತ. ಇದೇ ಪರಿಸ್ಥಿತಿ ಮುಂದುವರೆದರೆ ಪಕ್ಷ ಮರಳಿ ಅಧಿಕಾರಕ್ಕೆ ಬರೋದು ಡೌಟ್ ಅಂತ ಇದ್ದಾರೆ. ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯಬೇಕಾಗಿದೆ, ಆದರೆ ಸುಮ್ಮನೆ ಇದೆ ಸೈಲೆಂಟ್ ಆಗಿ. ಮಾಗಡಿ ಶಾಸಕ HC ಬಾಲಕೃಷ್ಣ ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಬರೋದೇ ಕಷ್ಟ, ಡೌಟು ಅಂತ ಇದ್ದಾರೆ. ನನ್ನ ಹುಟ್ಟುಹಬ್ಬದ ನಿಮಿತ್ತ ಈ ಔತಣಕೂಟ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಏನೋ ಒಂದು ಮೀಟಿಂಗ್ ಸೇರಿದ್ವಲ್ಲ ಅಲ್ಲಿ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲಲ್ಲಿ DKಶಿಯ ಬೆಂಬಲಿಗರೆಲ್ಲರೂ ಕೂಡ ಸೇರ್ಕೊಂಡು ಸಭೆಯನ್ನು ಮಾಡಿದ್ರು. ಆ ಸಮಯದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ನೋಡಿ ಕಾಂಗ್ರೆಸ್ನಲ್ಲಿ ಈಗಿರುವಂತಹ ಕೆಲ ಗೊಂದಲಗಳನ್ನು ನಾವು ನಿವಾರಿಸಬೇಕಾಗಿದೆ. ಹೈಕಮಾಂಡ್ ಈ ವಿಚಾರದಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಳ್ಳೇಬೇಕು. ಫೈನಲ್ ಆಗಿ ಒಂದು ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಎಲೆಕ್ಷನ್ಗಳನ್ನು ನಾವು ಎದುರಿಸೋದು ಕಷ್ಟ ಆಗುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದ ಕಷ್ಟ ನಮಗೆ ಎದುರಾಗಿರುತ್ತೆ. ಯಾಕಂದರೆ ಈಗಿರುವಂತಹ ಗೊಂದಲಗಳು, ಸಮಸ್ಯೆಗಳು, ಚರ್ಚೆಗಳು, ಬೇರೆ ಬೇರೆ ನಾಯಕರ ಹೇಳಿಕೆಗಳು ಇದನ್ನೆಲ್ಲ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಜಾಸ್ತಿನೇ ಇದೆ. ನೆಕ್ಸ್ಟ್ ಬರುವಂತಹ ಎಲೆಕ್ಷನಲ್ಲಿ ಸ್ಥಳೀಯ ಚುನಾವಣೆ ಆಗುತ್ತೆ. ಅದಾದ ನಂತರ ಮತ್ತೆ 2028ಕ್ಕೆ ವಿಧಾನಸಭೆ ಚುನಾವಣೆ ಏನು ಬರುತ್ತೆ, ಆಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಈಗಿರುವಂತಹ ಸಮಸ್ಯೆಗಳನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಬೇಕು. ಈ ನಿರ್ಧಾರವನ್ನು ಯಾರು ತಗೋಬೇಕು? ಹೈಕಮಾಂಡ್ ತಗೋಬೇಕು. ಎಲ್ಲಿಯವರೆಗೂ ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಳೋದಿಲ್ವೋ, ಈ ಎಲ್ಲ ಸಂಘರ್ಷಗಳು, ಚರ್ಚೆಗಳು, ಗೊಂದಲಗಳು ಚರ್ಚೆಯಲ್ಲೇ ಇರುತ್ತೆಯೋ ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಮುಂದೆ ಅವ್ರ ಬರ್ತ್ಡೇ ಇತ್ತು, ಹುಟ್ಟುಹಬ್ಬದ ನಿಮಿತ್ತ ಒಂದು ಖಾಸಗಿ ಹೋಟೆಲಲ್ಲಿ ಎಲ್ಲರೂ ಸೇರ್ಕೊಂಡಿದ್ರು, ಸಭೆಯನ್ನು ಮಾಡಿದ್ರು. ಅಲ್ಲಿದ್ದ ಎಲ್ಲರೂ ಕೂಡ DK ಶಿವಕುಮಾರ್ ಅವರ ಬೆಂಬಲಿಗರೇ. DK ಶಿವಕುಮಾರನ್ನು ಬೆಂಬಲಿಸುವಂಥ ಶಾಸಕರೇ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅಲ್ಲಿ ರಾಜಕೀಯವಾಗಿ ಕೂಡ ಸಾಕಷ್ಟು ಮಾತುಕತೆ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ವಿಚಾರವಾಗಿ ಅವರು ಹೇಳಿದರೆ ಸ್ಪಷ್ಟವಾಗಿಲ್ಲ, ನಾನು ಹುಟ್ಟುಹಬ್ಬದ ಅದಕ್ಕೆ ಸೇರಿದ್ವಿ, ಬೇರೆ ಏನಿಲ್ಲ. ಆದರೆ ಪಕ್ಷದ ವಿಚಾರ ಅಂತ ಮಾತಾಡೋದಾದರೆ, ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಮಾತನಾಡೋದಾದರೆ ನೋಡಿ, ಒಂದು ವೇಳೆ ಈ ಒಂದು ಚರ್ಚೆಗಳಿಗೆ, ಸಂಘರ್ಷಗಳಿಗೆ ಅಥವಾ ಈಗಿರುವಂತಹ ಒಂದು ಪರಿಸ್ಥಿತಿಯನ್ನು ಏನಾದರೂ ಮುಂದುವರಿಸಿದ್ದೇ ಆದರೆ ಪಕ್ಷ ಮರಳಿ ಅಧಿಕಾರಕ್ಕೆ ಬರೋದೇ ಡೌಟ್ ಅಂತ ಅನಿಸ್ತಾ ಇದೆ ನಮಗೆ. ಜನರು ಕೂಡ ಇದೆಲ್ಲವನ್ನು ನೋಡಿ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕೊಡಬೇಕೋ ಬೇಡವೋ ಅನ್ನುವಂಥ ಡೌಟಲ್ಲಿ ಜನ ಕೂಡ ಇದ್ದಾರೆ ಅಂತ ಹೇಳಿ ಮಾಗಡಿ ಶಾಸಕ HC ಬಾಲಕೃಷ್ಣ ಈ ರೀತಿಯಾದಂಥ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರು ನೆಕ್ಸ್ಟ್ ಟರ್ಮ್ ನಾನು CM DCM ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಇಲ್ವೋ ಅದೇ ಡೌಟ್ ಇದೆ ಅಂತ ಹೇಳಿ ಬಾಲಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆಗಳಿಗೆ, ಗೊಂದಲಗಳಿಗೆ ಹಿಡಿದಂತಹ ಕನ್ನಡಿಯಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಅವರೇ ಹೇಳ್ತಾ ಇದ್ದಾರಲ್ಲ, ಈಗ ಏನೇನು ಸಮಸ್ಯೆ ಇದೆ ಅದನ್ನು ಬೇಗ ಬೇಗ ಬಗೆಹರಿಸಬೇಕು ಹೈಕಮಾಂಡು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಇದು ಇರುವಂತಹ ವಾಸ್ತವ ಇದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಒಂದೊಂದು ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಹೀಗಾಗಿ ಇದನ್ನು ಬೇಗ ಬಗೆಹರಿಸಂತ ಹೈಕಮಾಂಡ್ಗೆ ಮನವಿ ಕೂಡ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.